ದಲಿತ ಜನತೆಯನ್ನು ಬೆಳಕಿನಡೆಗೆ ತಂದು ಮರೆಯಾಗಿ ನಿಂತವರ ಅವರೇ ಜೈ ಭೀಮ ಅಂಬೇಡ್ಕರ, ಬಾಬಾ ಸಾಹೇಬ ಅಂಬೇಡ್ಕರ. ಸೂರ್ಯನಂತೆಯೇ ಪ್ರಭಾಪೂರ್ಣವಾಗಿ ಜಗವನ್ನು ಬೆಳಗಿದರ, ದಲಿತ ಜನತೆಯನ್ನು ಬೆಳಕಿನಡೆಗೆ ತಂದು ಮರೆಯಾಗಿ ನಿಂತವರ ಅವರೇ ಜೈ ಭೀಮ ಅಂಬೇಡ್ಕರ, ಬಾಬಾ ಸಾಹೇಬ ಅಂಬೇಡ್ಕರ. ಮಹಾರಾಷ್ಟ್ರದ ಅಂಬೆವಾಡಿಯಲ್ಲಿ ಜನ್ಮವ ತಾಳಿದರ, ಭಾರತಾಂಬೆಯ ಹೆಮ್ಮೆಯ ಪುತ್ರನಾಗಿ ಬೆಳೆದಾರ. ಮಹಾರಾಷ್ಟ್ರದ ಅಂಬೆವಾಡಿಯಲ್ಲಿ ಜನ್ಮವ ತಾಳಿದರ, ಭಾರತಾಂಬೆಯ ಹೆಮ್ಮೆಯ ಪುತ್ರನಾಗಿ ಬೆಳೆದಾರ. ರಾಮಜಿ ಸಕ್ಪಾಲ್ ಭೀಮಾಬಾಯಿ ಎಂಬ ದಂಪತಿಯರ, ರಾಮಜಿ ಸಕ್ಪಾಲ್ ಭೀಮಾಬಾಯಿ ಎಂಬ ದಂಪತಿಯರ ಕನ್ನಡ ನಾಡಿನ ದಲಿತ ಪರಹುಲಿಗೆ ಜನ್ಮವ ನೀಡಿದರ. ಮೊಗ್ಗಿನ ಹೂವು ದಲಿತರ ಹೃದಯದಿ ಅರಳಿ ನಿಂತರಲ್ಲ, ನಿಮಗೆ ಭಾವಪೂರ್ಣ ನಮನ. ಸೂರ್ಯನಂತೆಯೇ ಪ್ರಭಾಪೂರ್ಣವಾಗಿ ಜಗವನ್ನು ಬೆಳಗಿದರ, ದಲಿತ ಜನತೆಯನ್ನು ಬೆಳಕಿನಡೆಗೆ ತಂದು ಮರೆಯಾಗಿ ನಿಂತವರ ಅವರೇ ಜೈ ಭೀಮ ಅಂಬೇಡ್ಕರ, ಬಾಬಾ ಸಾಹೇಬ ಅಂಬೇಡ್ಕರ. ಬಾಲ್ಯದಲ್ಲಿಯೇ ದೇಶ ಪ್ರೇಮವ ಬೆಳೆಸಿಕೊಂಡವರ, ಜೀವನಕ್ಕಾಗಿ ಶಿಕ್ಷಣ ಮುಗಿಸಲು ದೇಶವ ಸುತ್ತಿದರು. ಬಾಲ್ಯದಲ್ಲಿಯೇ ದೇಶ ಪ್ರೇಮವ ಬೆಳೆಸಿಕೊಂಡವರು. ಸಂಘರ್ಷ ಸಮಿತಿ ಸಮತಾವಾದ ರಾಜ್ಯ ಸಮಿತಿ ವತಿಯಿಂದ ಈ ದಿವಸ ನಮ್ಮ ಬೆಂಗಳೂರು ಹೃದಯ ಭಾಗ ಆಗಿರ್ತಕ್ಕಂಥ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 64ನೇ ಪರಿನಿರ್ವಾಣದ ದಿವಸದಂದು ಈ ದಿವಸ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡೋದ್ರೊಂದಿಗೆ ಎಲ್ಲರೂ ನಮ್ಮ ಸಂಘಟನೆಯ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಭಾಗಗಳಿಂದ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು ಒಂದೊಂದು ಗುಲಾಬಿ ಹೂವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದಂದು ಅವರ ಪಾದಗಳಿಗೆ ಒಂದೊಂದು ಗುಲಾಬಿ ಹೂವನ್ನು ಅರ್ಪಿಸಿ ಕೃತಜ್ಞತೆಗಳನ್ನು ಅರ್ಪಿಸುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡಿದಂಥವರು, ಮತ್ತೆ ಜೊತೆಗೆ ಅವರು ಬಹಳ ಕಷ್ಟಪಟ್ಟು ಶ್ರಮ ವಹಿಸಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಅವರು ಸಂವಿಧಾನದಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಎಲ್ಲರೂ ಆಗ ಏನು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಹಲವಾರು ಅಂದ್ರೆ 6 ಜನ ಸದಸ್ಯರು ಇರ್ತಾರೆ. 6 ಜನದಲ್ಲಿ ಸುಮಾರು ಜನ ಒಂದು ಅನಾರೋಗ್ಯದ ಕಾರಣಗಳನ್ನ ನೆಪ ಒಡ್ಡಿ ಅವರು ಸಂವಿಧಾನದ ರಚನೆ ಮಾಡೋದ್ರಲ್ಲಿ ಸರಿಯಾಗಿ ಭಾಗಿಯಾಗದೆ ಅಂಬೇಡ್ಕರ್ ಸಾಹೇಬ್ರ ಒಂದು ಪಾಲಿಗೆ ಇದೊಂದು ಅದ್ಭುತವಾದಂತ ಒಂದು ಕಮಿಟಿಯನ್ನ ರಚನೆಯಾಗಿ ಅಂಬೇಡ್ಕರ್ ಸಾಹೇಬರು ಬಹಳ ಶ್ರಮ ವಹಿಸಿ ಬರೀ ಅವರೇನು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ. ಅಂಬೇಡ್ಕರ್ ಸಾಹೇಬರು ಸರ್ವ ಜನಾಂಗ ಸರ್ವ ವರ್ಗಗಳಿಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಇದು ನಾವು ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ಬದಲಾವಣೆ ಆಗಕ್ಕೆ ನಾವು ಬಿಡೋದಿಲ್ಲ. ಮತ್ತೆ ಆ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅವ್ರಿಗೆ ಅರ್ಹತೆನೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮನ್ನೆಲ್ಲ ಬಾಬಾ ಸಾಹೇಬರು ಬಿಟ್ಟು
ಇವತ್ತು ನಾವೆಲ್ಲ ತಬ್ಲೀಗಳಾಗಿದ್ದೀವಿ ಬಾಬಾ ಸಾಹೇಬರು ಇಲ್ದಿರೋದ್ರಿಂದ ತಬ್ಲೀಗಳಾಗಿದ್ದೀವಿ ಅಂತಲೇ ಬಯಸ್ತೀವಿ. ಆದರೆ ಇವತ್ತು ಬಾಬಾ ಸಾಹೇಬರು ನಮಗೇನು ನೋವಾಯ್ತು ಇಲ್ಲಿ ಬಂದೆ ಅಂದರೆ, ನಾವು ದಲಿತ ಸಂಘರ್ಷ ಸಮಿತಿ ಸಮರ್ಥವಾದ ಒಂದು ದಕ್ಷಿಣ ತಾಲೂಕು ಅಧ್ಯಕ್ಷರಿದ್ದೀವಿ. ಇವತ್ತು ಇಲ್ಲಿ ಬಂದು ಏನು ನಮಗೆ ಇದಾಯಿತು ಅಂದರೆ ಖುಷಿ ಆಯಿತು. ಆದರೆ ಬಾಬಾ ಸಾಹೇಬರು ಅವ್ರಿಗೆ ಹಾರಾಕಕ್ಕೆ ಒಂದು ಮೆಟ್ಲು ಕೂಡ ಇದಿಲ್ಲ. ಯಾರ್ಯಾರೋ ಪುತ್ತಲಗಳಿಗೆ ಏನೇನೋ ಮಾಡ್ತಾರೆ, ಅದು ಭಾಳ ನಮಗೆ ಒಂಥರ ನೋವಾಗ್ತಾ ಇದೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ನಾವು ಸುಮಾರು 10,000 ಜನ ಸೇರಿದ್ದೀವಿ. DSS ಸಮರ್ಥವಾದ ಮಾರಪ್ಪ ಸಂಘಟನೆ ವತಿಯಿಂದ. ಆದರೆ ಇವತ್ತು ನಮ್ಗೆ ಭಾಳ ಖುಷಿ ಆಗ್ತಾ ಇದೆ. ಈ ಖುಷಿ ಆಗ್ತಾಯಿದೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನ ಹೇಳೋಕ್ಕೆ ಬಯಸ್ತೀನಿ. ಸರ್, ನಿಮ್ಮ ಹೆಸರು?